ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ನಾನೇನೀಗ ಪಾರ್ಟ್ ಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸನ್ನ ಸಾಲ್ವ್ ಮಾಡ್ತಾಯಿದ್ದು ಮಾಡಲ್ ಪೇಪರ್ಸಲ್ಲಿ. ಮಾಡಲ್ ಪೇಪರ್ 1 ಆಗಿತ್ತು, ಮಾಡಲ್ ಪೇಪರ್ 2 ಕೂಡ ಸಾಲ್ವ್ ಮಾಡೋಕ್ಕಿತ್ತು. ಇವತ್ತು ನಾವು ಮಾಡಲ್ ಪೇಪರ್ 3 ಇರುವಂಥ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ ಫ್ರಮ್ ಪಾರ್ಟ್ ಡಿ ಇಂದ ಸಾಲ್ವ್ ಮಾಡ್ತಾ ಹೋಗೋಣ. ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗ್ತವೆ, ಹಾಗೆ ನೋಡ್ಕೊತಾ ಹೋಗಿ. ಅದರಲ್ಲಿ ಫಸ್ಟ್ ಕ್ವಶನ್ನು, ಐಡೆಂಟಿಫೈ ಎ ಬಿ ಆ್ಯಂಡ್ ಸಿ ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ತುಂಬ ಈಸಿನ. ಇಲ್ಲಿ ನೋಡಿ, ಎರಡು ರಿಯಾಕ್ಟೆಂಟ್ ಕೊಟ್ಟಿದ್ದಾರೆ. ಇದರಿಂದ ಏನು ತೆಗಿಬೇಕು ಅಂತ ಅವರೇ ಹೇಳ್ತಾರೆ ನೋಡಿ, ಹಿಂಟ್ ಕೊಟ್ಟಿದ್ದಾರೆ. ಅಂದರೆ ಇವೆರಡು ರಿಯಾಕ್ಟೆಂಟಿಂದ ಸಿ ಡಿ ಮತ್ತು ಸಿ ಎಲ್ನ ತೆಗ್ಬೋಣ. ಈಗ ಇಲ್ಲಿಂದ ಸಿ ಡಿ ತೆಗ್ಬೋಣ, ಇಲ್ಲಿಂದ ಸಿ ಎಲ್ನ ತೆಗ್ಬೋಣ. ಉಳ್ಕೊಳ್ಳೋದೇನು ನೋಡಿ, ಇಲ್ಲಿ 2 CH3 ಇದೆ, ಇಲ್ಲೂ 2 CH3 ಇದೆ, ಮಧ್ಯೆ ಏನಿದೆ ನಿಮಗೆ CO ಇದೆ. ಅಂದರೆ CH3 CO CH3 ಬರುತ್ತೆ. ವೆರಿ ಸಿಂಪಲ್ ಅಲ್ವಾ? ಸೊ ಕೆಲವೊಂದು ರಿಯಾಕ್ಷನ್ಸ್ ಈ ಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನು ಕೊಟ್ಟಿರ್ತಾರೋ ಅವರೇ ಹಿಂಟ್ ಕೊಟ್ಟಿರ್ತಾರಲ್ಲಿ ಏನು ರಿಮೂವ್ ಮಾಡಬೇಕು ಅಂತ, ಅದನ್ನು ತೆಗೀರಿ, ಉಳಿದಿದ್ದನ್ನ ಜಾಯಿನ್ ಮಾಡಿ. ಎ ಸಿಕ್ತಾ? ನೆಕ್ಸ್ಟ್ ಅದಕ್ಕೆ NaOI ಮಾಡಲ್ ಪೇಪರ್ 2ನಲ್ಲಿ ಹೇಳ್ಕೊಟ್ಟಿದ್ದೆ, ನೇಮಿಂಗ್ ರಿಯಾಕ್ಷನ್ಸಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ. NaOI ಅಂದರೆ ಸೋಡಿಯಂ ಹೈಪೋ ಹ್ಯಾಲೈಡ್. NaOI ನಾವು ಯೂಸ್ ಮಾಡೋದು ಯಾವ ರಿಯಾಕ್ಷನ್ನು? ಹ್ಯಾಲೋಫಾರ್ಮ್ ರಿಯಾಕ್ಷನ್. ಹ್ಯಾಲೋಫಾರ್ಮ್ ರಿಯಾಕ್ಷನ್ ಏನು ಹೇಳ್ಕೊಟ್ಟಿದ್ದೆ ನಾನು? CO ಅಥವಾ CHO ಪಕ್ಕ ಅಟ್ಲೀಸ್ಟ್ ಒಂದು CH3 ಇರಬೇಕು. ಇಲ್ಲಿದೆಯಾ? ಆ ಒಂದು CH3 ಮಾತ್ರ ಕನ್ಸಿಡರ್ ಮಾಡಿ. 2 ಇದೆ, ಓಕೆ. ಸೊ 1 ಸಾಕು ನಮಗೆ ರಿಯಾಕ್ಷನ್ ಮಾಡೋದಕ್ಕೆ. ಆ ಒಂದು CH3ನ ಬ್ರೇಕ್ ಮಾಡಿ ಆ CO ಇರುತ್ತಲ್ಲ ಅದನ್ನೇನು ಮಾಡೋಣ? CH3. ಆ COನ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ? COONA ಪ್ಲಸ್ ಆ CH3 ಇದೆಯಲ್ಲ ಅದನ್ನೇನು ಮಾಡಬೇಕು? CH ಅಂತ ಮಾಡಿ, I ಇರೋದು ಅಲ್ವಾ ಹ್ಯಾಲೋಜನ್, ಅದಕ್ಕೆ CHI3 ಮಾಡಬೇಕು. ಐಡೋಫಾರ್ಮ್ ಆಗುತ್ತೆ. ಅಕಸ್ಮಾತ್ ಇಲ್ಲಿ I ಪ್ಲೇಸಲ್ಲಿ CL ಇದ್ದರೆ CHCl3 ಆಗ್ತಿತ್ತು, BR ಇದ್ದರೆ BR3 ಬರ್ತಿತ್ತು. I ಇರೋದ್ರಿಂದ CHI3 ಐಡೋಫಾರ್ಮ್ ಬರುತ್ತೆ. ಸೊ ಅಲ್ಲಿಗೆ ನಿಮಗೆ ಎಷ್ಟು ಮಾರ್ಕ್ಸ್ ಇದಕ್ಕೆ? 3 ಮಾರ್ಕ್ಸ್ ಸಿಗುತ್ತೆ. ಒಂದು ಅಸಿಟೋನ್ ಬರೆಯೋದಕ್ಕೆ 1 ಮಾರ್ಕು, CH3CONA ಮತ್ತು CHI3 ಬರೆಯೋದಕ್ಕೆ ಟೋಟಲಿ 3 ಮಾರ್ಕ್. ಎಷ್ಟು ಈಸಿ ಇದೆ ನೋಡಿ. ಅದೇ ಮಾಡಲ್ ಪೇಪರ್ 2ನಲ್ಲಿ ಏನಿತ್ತು, ಇದೇ ಕ್ವಶನ್ ಇತ್ತು, ಬಟ್ NaOI ಬದಲು ನಾವೇನು ಯೂಸ್ ಮಾಡಿದ್ವಿ? NaOX ಯೂಸ್ ಮಾಡಿದ್ವಿ. ಆವಾಗ CHX3 ಬಂದಿತ್ತು. ಓಕೆನಾ? ಸೊ ನೋಡಿ, ಇದೇ ಥರ ಒಂದಕ್ಕೊಂದು ಲಿಂಕ್ ಇದೆ. ಓಕೆನಾ? ಅದರಿಂದ 3 ಮಾಡಲ್ ಪೇಪರ್ ನೋಡ್ಕೊಳ್ಳಿ, ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಂದೇ ಅಲ್ಲ, 3 ಮಾಡಲ್ ಪೇಪರ್ ನೋಡಿಕೊಂಡ್ರೆ ನಿಮಗೆ ಒಂದಷ್ಟು ಕ್ವಶನ್ಸ್ ಅದರಿಂದ ಸಿಗುವಂಥ ಚಾನ್ಸಸ್ ಇರುತ್ತೆ ಆಬ್ವಿಯಸ್ಲಿ. ಏಕೆಂದರೆ 3 ಮಾಡಲ್ ಪೇಪರ್ ಅಂದಾಗ ಒಂದಷ್ಟು ಕ್ವಶನ್ಸ್ ಆಲ್ರೆಡಿ ಎಲ್ಲ ಚಾಪ್ಟ್ರಿಂದ ಆ್ಯಡ್ ಆಗಿರೋದ್ರಿಂದ ಸೊ ರಿಪೀಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಅದರಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಬಿನಲ್ಲಿ ಏನಿದೆ? ಆ್ಯನ್ ಆರ್ಗ್ಯಾನಿಕ್ ಕಾಂಪೌಂಡ್ ರಿಯಾಕ್ಟ್ ವಿತ್ ಥ್ಯಾನಿಲ್ ಕ್ಲೋರೈಡ್ ನೋಡೋಣ. ಫಸ್ಟ್ ಆಫ್ ಆಲ್ ಇದನ್ನು ಗೆಸ್ ಮಾಡೋದು ಹೇಳ್ಕೊಟ್ಟಿದ್ದೆ ನಾನು. ಯಾವುದರಲ್ಲಿ? ಮಾಡಲ್ ಪೇಪರ್ 1ನಲ್ಲಿ ಹೇಳ್ಕೊಟ್ಟಿದ್ದೆ ಇದನ್ನು ಯಾವ ಥರ ಗೆಸ್ ಮಾಡಬೇಕು ಅಂತ. ಕಾರ್ಬನ್ 7 ಇದೆ. ಸೊ ಕಾರ್ಬನ್ 7 ಇದ್ದಾಗ ಅಲ್ಕೇನ್ ಆದರೆ ಹೈಡ್ರೋಜನ್ ಎಷ್ಟಿರಬೇಕು ಅಂತ ಹೇಳ್ಕೊಟ್ಟಿದ್ದೆ? 16. 7 2s 14 + 2 16 ಇರಬೇಕು. ಅಲ್ಕೀನ್ ಆದರೆ 14 ಇರಬೇಕು ಅಲ್ವಾ? ಅಲ್ಕೈನ್ಸ್ ಆದರೆ 12 ಇರಬೇಕು. ಆವಾಗ ಅದು ಆಲ್ಕೇನ್ ಅಥವಾ ಆಲ್ಕಿನ್ ಓಪನ್ ಚೈನ್ ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ 7 ಕಾರ್ಬನ್ಗೆ ಇರೋ ಹೈಡ್ರೋಜನ್ ಎಷ್ಟು? 6 ಇದೆ. ಅಂದಮೇಲೆ ಅದು ಆಲ್ಕೈನ್ 3 ಇರಲ್ಲ. ಆವಾಗ ತುಂಬ ಕಡಿಮೆ ಹೈಡ್ರೋಜನ್ ಇದೆ ಅಂತ ಹೇಳಿದ್ರೆ ನಾನು ಏನಂತ ಹೇಳಿದೆ? ಬೆನ್ಸಿನ್ ಮಾಡ್ಕೊಳ್ಳಿ. ಅದನ್ನು ಬೆನ್ಸಿನ್ ಮಾಡ್ಕೋಬೋದಾ? ನೋಡಿ, ಬೆನ್ಸಿನ್ ಮಾಡ್ಕೋತೀನಿ. ಬೆನ್ಸಿನ್ ಅಂದಾಗ ಎಷ್ಟಾಗುತ್ತೆ ನಿಮಗೆ? 1 ಕಾರ್ಬನ್ 2 3 4 5 6 ಕಾರ್ಬನ್ ಆಯಿತು. ಬಟ್ ಇಲ್ಲಿ 7 ಇದೆ ಅಂದರೆ ಏನು ಮಾಡಿ? ಇನ್ನೊಂದು ಕಾರ್ಬನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಹೈಡ್ರೋಜನ್ ನೋಡಿ, ಹೈಡ್ರೋಜನ್ ಎಷ್ಟಿದೆಯಪ್ಪ? 6 ಇದೆ. ಸೊ ಇಲ್ಲಿಗೆ 5 ಆಗೋಯಿತು. ಇನ್ನು ಹೈಡ್ರೋಜನ್ 1ನ್ನು ನಾವು ಸೇರಿಸ್ಕೋಬೇಕು, 1 ಇಲ್ಲಿ ಕೊಡಬೇಕು. ಆಕ್ಸಿಜನ್ ಎಷ್ಟಿದೆ? 2 ಇದೆ. 2 ಆಕ್ಸಿಜನ್ ಕೊಡಿ. ಬೆನ್ಸೋಯಿಕ್ ಆ್ಯಸಿಡ್ ಆಗುತ್ತೆ. ಭಾಳ ಈಸಿನ ಗೆಸ್ ಮಾಡಿದ್ದು. ಸೊ ಇದಕ್ಕೆ ಏನು ಆ್ಯಡ್ ಮಾಡೋಣ? ನೆಕ್ಸ್ಟ್ ಅವ್ರು ಏನು ಆ್ಯಡ್ ಮಾಡಿ ಅಂತ ಹೇಳಿದರೆ ಥಯೋನಿಲ್ ಕ್ಲೋರೈಡ್ ಅಂದರೆ SOCl2. ಥಯೋನಿಲ್ ಕ್ಲೋರೈಡ್ ಆದಾಗ ರಿಯಾಕ್ಷನ್ ಹಿಂಗೆ ಮಾಡಬೇಕು? ಜಸ್ಟ್ ವೆರಿ ಸಿಂಪಲ್ಲು. ಆ OHನ ತೆಗೀರಿ. OHನ ತೆಗೆದು ಒಂದು CLನ್ನು ಹಾಕಿ, ಆಯಿತಾ? ಒಂದು OHನ ತೆಗೆದು ಒಂದು CLನ್ನು ಹಾಕಿದ್ರೆ ನಿಮಗೇನು ಬರುತ್ತೆ? COCl ಬಂತು. ಓಕೆ. ಅದಾದಮೇಲೆ ಆನ್ ಫರ್ದರ್ ಹೈಡ್ರೋಜನೇಷನ್ ವಿತ್ ಪೆಲಾಡಿಯಮ್ BaSO4. ಸೊ ಹೈಡ್ರೋಜನ್ನು, ಪೆಲಾಡಿಯಮ್ಮು, BaSO4 ಇದನ್ನು ನೋಡಿದ ತಕ್ಷಣ ಒಂದು ರಿಯಾಕ್ಷನ್ ನೆನಪಾಗಬೇಕು. ಹೈಡ್ರೋಜನ್ನು, ಪೆಲಾಡಿಯಮ್, BaSO4 ನೇಮಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ. ಹೇಳಿ, ಯಾವ ರಿಯಾಕ್ಷನ್ ನೆನಪಾಗಬೇಕು? ರೋಸನ್ಮಂಡ್ ರಿಡಕ್ಷನ್ ಅಲ್ವಾ? ರೋಸನ್ಮಂಡ್ ರಿಡಕ್ಷನ್. ಅಲ್ಲೇನು ಮಾಡ್ತೀವಿ? ರೋಸನ್ಮಂಡ್ ರಿಡಕ್ಷನಲ್ಲಿ COCl ಪಾರ್ಟನ್ನು ವಿಲ್ ಕನ್ವರ್ಟ್ ಇಂಟು ಆಲ್ಡಿಹೈಡ್ ಅಲ್ವಾ? COCl ಏನು ಮಾಡ್ತೀವಿ? CHO ಬೆನ್ಸಾಲ್ಡೇಟ್ ಬಂತು. ಸೊ ಇಷ್ಟಕ್ಕೆ ಎಷ್ಟು ಮಾರ್ಕ್ಸ್ ನಿಮಗೆ? ಮೇ ಬಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ? 3 ಮಾರ್ಕ್ ಇದಕ್ಕೆ. 2 ಮಾರ್ಕ್ ಇದಕ್ಕೆ. ಬೆನ್ಸೋಯಿಕ್ ಆ್ಯಸಿಡ್ ಅಂತ ಬರೆಯೋದು, COCl ಬರೆಯೋದು, ಆಮೇಲೆ CHO ಬರೆಯೋದು. ಆ್ಯಕ್ಚುಲಿ 3 ಮಾರ್ಕ್ ಕೊಡಬೇಕಿತ್ತು ಇದಕ್ಕೆ. 2 ಮಾರ್ಕ್ ಕೊಟ್ಟಿದ್ದಾರೆ. ಫಸ್ಟ್ 1ಗೆ 3, ಇದಕ್ಕೆ 2. ಅರ್ಥ ಆಗಿದೆಯೇನ್ರಪ್ಪ? ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಓಕೆ.
ಸೊ ನೆಕ್ಸ್ಟ್ ಕ್ವಶನ್ ಏನಂತಿದೆ 36ಅಲ್ಲಿ ಎಕ್ಸ್ಪ್ಲೈನ್ ಆಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ವಿತ್ ಕೆಮಿಕಲ್ ಈಕ್ವೇಷನ್. ಇದು ಹೇಳ್ಕೊಟ್ಟಿದ್ದೀನಿ ನಾನು ನೇಮಿಂಗ್ ರಿಯಾಕ್ಷನ್ಸಲ್ಲೂ ಹೇಳ್ಕೊಟ್ಟಿದ್ದೀನಿ, ಬಟ್ ಸ್ಟಿಲ್ ಒಂದು ಸಲ ನೋಡ್ಕೊಳ್ಳಿ. ಆಫ್ಮನ್ ಬ್ರೋಮೊಮೈಡ್ ಅಂದರೆ ಏನು ಮಾಡ್ತೀವಿ, ಅಮೈಡನ್ನು ತೊಗೋತೀವಿ, RCONH2 ತೊಗೋತೀವಿ, ಅದಕ್ಕೆ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ NaOH ಅನ್ನು ಹಾಕಬೇಕು. ಹಾಕಿದಾಗ ಏನಾಗುತ್ತೆ, ವೆರಿ ಸಿಂಪಲ್, ಇದರಲ್ಲಿ CO ಎಲಿಮಿನೇಟ್ ಮಾಡಬೇಕು. CO ತೆಗೆದಾಕಿದ್ರೆ ಉಳಿಯೋದೇನು ನಿಮಗೆ ಅಲ್ಲಿ RNH2 ಬರುತ್ತೆ, ಪ್ರೈಮರಿ ಅಮೈನ್ ಬರುತ್ತೆ. ಇನ್ನು ಸೋಡಿಯಂ ಮತ್ತು ಬ್ರೋಮಿನ್ ಇರೋದ್ರಿಂದ NaBr ಬರುತ್ತೆ. ಈ CO ತೆಗೆದಿರೋದೇನಾಗುತ್ತೆ, ಆ್ಯಕ್ಚುಲಿ ಹಿಂಗೆ ಆಗಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ನೆನ್ಪಿಟ್ಕೊಳ್ಳೋಕೆ ಹೇಳ್ಕೊಡ್ತಾ ಇರೋದು. ಆ್ಯಕ್ಚುಲ್ ಮೆಕ್ಯಾನಿಸಮೇ ಬೇರೆ ಇರುತ್ತೆ. NaBr Na2CO3 ಬರುತ್ತೆ. OH ಇರೋದೇನಾಗುತ್ತೆ, H2O ಆಗುತ್ತೆ. ಬಟ್ ಮೇಯ್ನ್ ಪ್ರಾಡಕ್ಟ್ ಯಾವ್ದು ನಿಮಗೆ RNH2. ಸೊ ಇಲ್ಲಿ ಅಮೈಡ್ ಅಂತ ಬರೀರಿ, ಬ್ರೋಮಿನ್ ಅಂತ ಬರೀರಿ, ಸೋಡಿಯಂ ಹೈಡ್ರಾಕ್ಸೈಡ್, ಇದು ಅಮೈನ್. ನೋಡಿ ಕನ್ಫ್ಯೂಸ್ ಆಗಬೇಡಿ, ರಿಯಾಕ್ಟೆಂಟ್ ಏನಿದು ಅಮೈಡ್, ಆ ಪ್ರಾಡಕ್ಟ್ ಏನಿದು ಅಮೈನ್, ಒಂದು N ಮತ್ತು D ವ್ಯತ್ಯಾಸ ಆಗುತ್ತೆ. ಸೊ ಹುಷಾರಾಗಿ ಬರೀರಿ. ಸೊ ಎಕ್ಸಾಂಪಲ್ ಬೇಕಾದ್ರೆ ಬರೀಬೇಕು ಅಂದರೆ ನೀವು R ಪ್ಲೇಸಲ್ಲಿ ಏನು ಮಾಡಿ CH3 ತೊಗೊಳ್ಳಿ, ಅವಾಗ ಇಲ್ಲಿ CH3NH2 ಬರುತ್ತೆ, ಮೆಥನಮೈನ್ ಆಗುತ್ತೆ. ದಟ್ಸ್ ಇಟ್. ಓಕೆನಾ? ಇದು ಆಫ್ಮನ್ ಡಿಗ್ರೇಡೇಷನ್ ರಿಯಾಕ್ಷನ್ನು ನೀಟಾಗಿ ನೋಡ್ಕೊಳ್ಳಿ, ತುಂಬ ಸಲ ರಿಪೀಟ್ ಆಗಿರೋ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಡಿಸ್ಕಸ್ ದ ಕಪ್ಲಿಂಗ್ ರಿಯಾಕ್ಷನ್ ಆಫ್ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ವಿತ್ ಅನಿಲಿನ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಫಾರ್ಮುಲಾ ಏನರಪ್ಪ, ಬೆನ್ಸಿನ್ ರಿಂಗ್ ಬರೋದು, ಅದು N2Cl ಹಾಕಬೇಕು. ಓಕೆನಾ? ಅನಿಲಿನ್ ಫಾರ್ಮುಲಾ ಏನು, ಬೆನ್ಸಿನ್ ರಿಂಗ್ ಬರೋದು, ಅದ್ರ ಮೇಲೆ ಏನು ಹಾಕಬೇಕು, NH2 ಹಾಕಬೇಕು. ಇದು ಬೇಸಿಕ್ ಅಲ್ವಾ, ಅದರಿಂದ ಸೊ ಪುಟ್ ಆ್ಯಸಿಡ್ H+ ತೊಗೊಳ್ಳೋಣ, ಅಸಿಡಿಕ್ ಮೀಡಿಯಮ್ಮು. ಅವಾಗ ಏನಾಗುತ್ತೆ, ಜಸ್ಟ್ ಏನು ಮಾಡಿ ಈ Cl ತೆಗೆದು 2 ರಿಂಗನ್ನು ಜಾಯಿನ್ ಮಾಡಿ, ಅಷ್ಟೇ ಕಂಡ್ರು. ಈಗ ಬೆನ್ಸಿನ್ ರಿಂಗ್ ಹಾಗೆ ಇದೆ, ಬರೆಯೋಣ N2, ಆ N2ನ ಈ ಬೆನ್ಸಿನ್ ರಿಂಗಿಗೆ ಜಾಯಿನ್ ಮಾಡಿ, ಅನಿಲಿಂದು ಬೆನ್ಸಿನ್ ರಿಂಗಿಗೆ NH2 ಆಗುತ್ತೆ. ಪ್ಲಸ್ Cl- ಆಚೆ ಬರುತ್ತೆ, H+ ಇರೋದು H2 ಆಗುತ್ತೆ. ನೀವೇನು ಮಾಡಬೇಕು, ಇದ್ರ ನೇಮನ್ನು ಬರೀಬೇಕು. ಇದು ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡು, ಇದರ ಅನಿಲಿನ್ನು, ಇದನ್ನು ಪ್ಯಾರಾ ಅಮೈನ್ ಅಜೋಬೆನ್ಸಿನ್ ಅಂತ ಕರಿತೀವಿ. ಈ ಕಾಂಪೌಂಡ್ ಏನಂತ ಕರಿತೀವಿ, ಹೆಸರು ಬರ್ಕೊಳ್ಳಿ, ಪ್ಯಾರಾ ಅಮೈನ್. ಅಂದರೆ ಅಮೈನ್ ಗ್ರೂಪು ಪ್ಯಾರಾ ಪ್ಲೇಸಲ್ಲಿದೆ, ಪ್ಯಾರಾ ಅಮೈನ್ ಅಜೋಬೆನ್ಸಿನ್ ಅಂತ ಕರಿತೀವಿ. ಇಷ್ಟು ಬರೆಯೋದಕ್ಕೆ 2 ಮಾರ್ಕ್ ಇರುತ್ತೆ, ಈಸಿ ಇದೆ, ನೋಡ್ಕೊಳ್ಳಿ. ಆಯಿತಾ? ನೆಕ್ಸ್ಟ್ ಕ್ವಶನ್ ಏನಂತಿದೆಯಪ್ಪ, ರೈಟ್ ದ IUPAC ನೇಮ್ ಆಫ್ ದ ಗಿವನ್ ಕಾಂಪೌಂಡ್. ನೇಮಿಂಗ್ ಬರೀಬೇಕಂತೆ. ಸೊ ಈ Nಗೆ ಬ್ರ್ಯಾಂಚಿಂಗ್ ಇದೆ, 2 ಬ್ರ್ಯಾಂಚಿಂಗ್ ಇದೆ, ಇದು ಮೇನ್ ಚೈನ್. ಇದು ಜಾಸ್ತಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಲ್ಲಿರುತ್ತೋ ಅದನ್ನು ಪೇರೆಂಟ್ ಚೈನ್ ಅಂತ ತೊಗೋತೀವಿ. ಪೇರೆಂಟ್ ಚೈನಲ್ಲಿ ನಂಬರಿಂಗ್ ಮಾಡಬೇಕಲ್ವಾ. ಸೊ ಇದು ಫಂಕ್ಷನ್ ಗ್ರೂಪ್, ದಿಸ್ ಇಸ್ ದ ಫಂಕ್ಷನ್ ಗ್ರೂಪ್. ಯಾವ ಕಡೆ ನಿಯರೆಸ್ಟ್ ಇದೆ, ಈ ಕಡೆ ಅಂತಾನೆ ನಿಯರೆಸ್ಟ್ ಇರೋದು ಮೇಲಿಂದ ಬಂದರೆ. ಸೊ 1 2 3 4. ಸೊ ಆವಾಗ ಫಂಕ್ಷನ್ ಗ್ರೂಪು ಸೆಕೆಂಡ್ ಪ್ಲೇಸಲ್ಲಿದೆ, ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಇನ್ನು ಇವೆರಡು ಏನಾಗುತ್ತೆ, ಬ್ರಾಂಚಿಂಗ್ ಅಲ್ವಾ. C2H5 ಅಂತ ಕರಿತೀವಿ, ಈಥೈಲ್. ಅವೆರಡು Nಗೆ ಅಟ್ಯಾಚ್ ಆಗಿದೆ, ಅದಕ್ಕೆ ಏನಂತ ಬರೀತೀವಿ, N, N 2 ಸಲ ಇರೋದ್ರಿಂದ ಡೈ, C2H5ಗೆ ಈಥೈಲ್, N, N ಡೈ ಈಥೈಲ್. ಟೋಟಲ್ ಎಷ್ಟು ಕಾರ್ಬನ್ ಇದೆ, 4 ಕಾರ್ಬನ್ ಇದೆ, ಬ್ಯೂಟ್, ಸಿಂಗಲ್ ಬಾಂಡ್ ಇದೆ AN. ಈಗ ಫಂಕ್ಷನ್ ಗ್ರೂಪ್ ಎಷ್ಟನೇ ಪ್ಲೇಸಲ್ಲಿದೆ, 2. ಫಂಕ್ಷನ್ ಗ್ರೂಪ್ ಹೆಸರು ಅಮೈನ್. ಸೊ N, N ಡೈಥೈಲ್ ಬ್ಯೂಟೇನ್ 2 ಅಮೈನ್. ಇದು ಅದರದ್ದು IUPAC ನೇಮ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ನೆಕ್ಸ್ಟ್ ಕ್ವಶನಲ್ಲಿ ಗ್ಲೂಕೋಸ್ ಈಸ್ ಎ monosaccharide and aldohexoses. Which oxidizing agent should be used to bring about oxidation of only the aldehyde group present in the glucose? Write the chemical equation. ಅಂದರೆ ಗ್ಲೂಕೋಸಲ್ಲಿ ಆಲ್ಡೈಡ್ ಫಂಕ್ಷನ್ ಗ್ರೂಪ್ ಇದೆಯಾ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಇದು ಟೆಸ್ಟನ್ನು ಮಾಡ್ತೀವಿ ಯೂಸಿಂಗ್ ಬ್ರೋಮಿನ್ ವಾಟರ್. ಇಫ್ ಯು ರಿಮೆಂಬರ್, ಬ್ರೋಮಿನ್ ವಾಟರ್ನ ಯೂಸ್ ಮಾಡ್ತೀವಿ. ಇಲ್ಲಿ ಬರೀತೀನಿ ನೋಡಿ. ಈಗ ಆಲ್ಡೈಡ್ಸಲ್ಲಿ ನಿಮಗೇನಿರುತ್ತೆ, CHO ಫಂಕ್ಷನ್ ಗ್ರೂಪ್ ಇರುತ್ತೆ, ಅದಾದಮೇಲೆ CHOH 4 ಟೈಮ್ಸ್ ಇರುತ್ತೆ, ಅದಾದಮೇಲೆ CH2OH ಇರುತ್ತೆ, ಹೀಗೆ ಅಲ್ವಾ, 6 ಕಾರ್ಬನ್ ಆಯಿತು. ಇದಕ್ಕೆ ನೀವು ಬ್ರೋಮಿನ್ ವಾಟರ್ ಹಾಕೋದ್ರಿಂದ, ಅಂದರೆ ಆಲ್ಡಿಹೈಡ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ಬ್ರೋಮಿನ್ ವಾಟರ್ ಹಾಕ್ತೀವಿ. ಬ್ರೋಮಿನ್ ವಾಟರ್ ಹಾಕಿದಾಗ CHO ಇದೆಯಲ್ಲ ಫಂಕ್ಷನ್ ಗ್ರೂಪ್, ಇದು COH ಆಗುತ್ತೆ. ಬಟ್ ಉಳಿದಿದ್ದೆಲ್ಲ ಹಾಗೆ ಇರುತ್ತೆ, CHOH 4 ಟೈಮ್ಸ್ CH2OH ಹೀಗೆ ಇರುತ್ತೆ. ಅದು ಆಲ್ಡೈಡ್ ಗ್ರೂಪ್ ಮಾತ್ರ ಆ್ಯಸಿಡ್ ಆಗುತ್ತೆ, ಗ್ಲುಕೋನಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಈ ರಿಯಾಕ್ಷನಿಂದ ನಮ್ಗೆ ಗೊತ್ತಾಗುತ್ತೆ ಗ್ಲೂಕೋಸಲ್ಲಿ ಆಲ್ಡಿಹೈಡೇ ಇದೆ ಫಂಕ್ಷನ್ ಗ್ರೂಪ್ ಅಂತ ಗೊತ್ತಾಗುತ್ತೆ. ಈಗ ಅವ್ರು ಕೇಳಿರೋದೇನು, ರೈಟ್ ದ ಕೆಮಿಕಲ್ ಈಕ್ವೇಷನ್. ಈ ರಿಯಾಕ್ಷನ್ ಬರೆಯೋದಕ್ಕೆ 1 ಮಾರ್ಕು, ಮತ್ತು ವಾಟ್ ಈಸ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಬ್ರೋಮಿನ್ ವಾಟರ್ ಅಂತ ಬರೆಯೋದಕ್ಕೆ 1 ಮಾರ್ಕು, ರಿಯಾಕ್ಷನ್ ಬರೆಯೋದಕ್ಕೆ 1 ಮಾರ್ಕ್. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ನು. ಮೆನ್ಷನ್ 2 forces which stabilizes the secondary and tertiary structure of protein. ಆ್ಯಕ್ಚುಲಿ 4 ಫೋರ್ಸು ಸ್ಟೆಬಿಲೈಸ್ ಮಾಡುತ್ತೆ. ಅದರಲ್ಲಿ ನೀವು ಯಾವುದಾದ್ರು 2 ಬರೀಬೋದು. ಒಂದು ಹೈಡ್ರೋಜನ್ ಬಾಂಡ್ ಅಂತಿದೆ,
ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ನಾನು ಫುಲ್ ಬರೀತಾ ಇಲ್ಲ, ನೀವು ಫುಲ್ ಬರ್ಕೊಳ್ಳಿ. ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಹೈಡ್ರೋಜನ್ ಬಾಂಡ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಇನ್ನೊಂದು ಡೈಸಲ್ಫೈಡ್ ಲಿಂಕೇಜ್. ಸೊ ಇಷ್ಟರಲ್ಲಿ 4 ಫೋರ್ಸ್ಗಳು ಕೂಡ ನಿಮ್ಮ ಸೆಕೆಂಡರಿ ಮತ್ತು ಟರ್ಷರಿ ಸ್ಟ್ರಕ್ಚರನ್ನು ಸ್ಟೇಬಲ್ ಮಾಡ್ತವೆ. ಅವ್ರು ಕೇಳಿದ್ರೆ 4ರಲ್ಲಿ ಯಾವುದೋ 2 ಬರೀರಿ ಅಂತ, ನೀವು ಯಾವುದಾದ್ರು 2 ಸೆಲೆಕ್ಟ್ ಮಾಡಿಕೊಂಡು ಬರೀಬೋದು. ನೋಡಿ, ಇದೆಲ್ಲ ಬಯೋಮಾಲಿಕ್ಯೂಲ್ಸನ್ನು ಡೀಟೇಲಾಗಿ ಹೇಳಿದ್ದೀವಿ, ಇವೆಲ್ಲ ಮೆನ್ಷನ್ ಮಾಡಿದ್ದೀನಿ. ಇಲ್ಲೇನು ಕ್ವಶನ್ ಕೇಳಿರೋ ಇದೆಲ್ಲದಕ್ಕೂ ಆನ್ಸರು ಆ ಬಯೋಮಾಲಿಕ್ಯೂಲ್ ಚಾಪ್ಟರ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 3 ವೀಡಿಯೋಸ್ ಇರೋದು, 30 ಮಿನಿಟ್ಸು ನೋಡ್ಕೊಳ್ಳಿ. ಆವಾಗ ಬಯೋಮಾಲಿಕ್ಯೂಲ್ಸ್ ಇಲ್ಲಿ 5 ಮಾರ್ಕ್ಸು ಮತ್ತು ಅಲ್ಲಿ 2 ಮಾರ್ಕ್ಸು ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ನೋಡಿ, ಓಕೆನಾ? ಟ್ರೈ ಮಾಡಿ. ನೇಮ್ ದ ಟೈಪ್ ಲಿಂಕೇಜ್ ಪ್ರೆಸೆಂಟ್ ಇನ್ ಡೈನ್ಯೂಕ್ಲಿಯೋಟೈಡ್ ಒಬ್ಟೈನ್ಡ್ ಬೈ ಜಾಯ್ನಿಂಗ್ 2 ನ್ಯೂಕ್ಲಿಯೋಟೈಡ್ಸ್. ನೋಡಿ, ಪ್ರೀವಿಯಸ್ ಪೇಪರಲ್ಲಿ DNA ಫಾರ್ಮ್ ಆಗೋದಕ್ಕೆ ಬೇಕಾಗಿರುವಂಥ ಬೇಸ್ ಯಾವುದು ಅಂತ ಕೇಳಿದರು, ಅಂದರೆ ಯಾವುದು ಬ್ಯಾಕ್ ಬೋನ್ ಅಂತ ಕೇಳಿದರು, ಅದು ನ್ಯೂಕ್ಲಿಯೋಟೈಡ್ ಅಂತ ಹೇಳಿದ್ದೆ. ಈಗ ನ್ಯೂಕ್ಲಿಯೋಟೈಡ್ನ ರಿಪೀಟಾಗಿ ಜಾಯಿನ್ ಮಾಡೋದ್ರಿಂದ ನಿಮಗೇನು ಬರುತ್ತೆ? DNA RNA ಬರುತ್ತೆ ನ್ಯೂಕ್ಲಿಯೋಟೈಡ್ನ ಜಾಯಿನ್ ಮಾಡೋದ್ರಿಂದ. ಹಾಗೆ ಆ ನ್ಯೂಕ್ಲಿಯೋಟೈಡ್ನ ಜಾಯಿನ್ ಮಾಡೋದು ಹೇಗೆ? ಈಗ ಒಂದು ನ್ಯೂಕ್ಲಿಯೋಟೈಡನ್ನು ಇನ್ನೊಂದು ನ್ಯೂಕ್ಲಿಯೋಟೈಡಿಗೆ ಜಾಯಿನ್ ಮಾಡೋದ್ರಿಂದ ನಿಮಗೇನು ಬರುತ್ತಪ್ಪ? DNA RNA ಬರ್ತದೆ. ಹಾಗಾದರೆ ಜಾಯಿನ್ ಮಾಡೋಕ್ಕೊಂದು ಬಾಂಡ್ ಬೇಕೇ ಬೇಕಲ್ವ? ಆ ಬಾಂಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಅಂತ ಅದರ ಹೆಸರು. ಏನು? ಫಾಸ್ಫೋಡೈಎಸ್ಟರ್ ಲಿಂಕೇಜ್. ಈಗ ಪ್ರೋಟೀನ್ ಫಾರ್ಮ್ ಆಗಬೇಕಾದ್ರೆ ಅಮೈನೋ ಆಸಿಡ್ಸ್ನ ಜಾಯಿನ್ ಮಾಡೋಕ್ಕೆ ಯಾವ ಬಾಂಡ್ ಫಾರ್ಮ್ ಆಗುತ್ತೆ? ಪೆಪ್ಟೈಡ್ ಬಾಂಡ್. ಸೊ ಪೆಪ್ಟೈಡ್ ಬಾಂಡಿಂದ ಅವು ಜಾಯಿನ್ ಆಗ್ತವೆ. ಹಾಗೆ ನ್ಯೂಕ್ಲಿಯೋಟೈಡ್ ಜಾಯಿನ್ ಆಗೋದು ಯಾವುದರಿಂದ? ಫಾಸ್ಫೋಡೈಎಸ್ಟರ್ ಲಿಂಕೇಜ್. ಅಷ್ಟು ಬರೆದ್ರೆ 1 ಮಾರ್ಕ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಫಿಟಿಕ್ ರಿಯಾಕ್ಷನ್ ವಿತ್ ಜನರಲ್ ಈಕ್ವೇಷನ್. ನೋಡಿ, ಪ್ರೀವಿಯಸ್ ಮಾಡಲ್ ಪೇಪರ್ 2ನಲ್ಲೂ ಮಾಡಿದ್ವಿ, ಬಟ್ ಅಲ್ಲಿ ಜನರಲ್ ಅಂತ ಕೇಳಿರಲಿಲ್ಲ, ಎಕ್ಸಾಂಪಲ್ ಅಂತ ಕೇಳಿದರು. ಆವಾಗ ನಾವೇನು ಮಾಡಿದ್ವಿ? ಬೆನ್ಸಿನ್ ಮೇಲೆ Cl ತೊಗೊಂಡ್ವಿ. ಬಟ್ ಈಗ ಅವರು ವಿತ್ ಜನರಲ್ ಈಕ್ವೇಷನ್ ಅಂದರೆ Cl ಬದಲು ಏನಂತ ತೊಗೊಳ್ಳಿ? X ಅಂತ ತೊಗೊಂಡು ಮಾಡಿ. ಸೇಮ್ ರಿಯಾಕ್ಷನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ಲೋರಿನ್ ಬದಲು X ತೊಗೊಳ್ಳಿ, ರಿಯಾಕ್ಷನ್ ಗೊತ್ತಾಗುತ್ತೆ. ಇನ್ನು ರೈಟ್ ದ ಮೆಕ್ಯಾನಿಸಮ್ ಫಾರ್ ದ ಕನ್ವರ್ಷನ್ ಆಫ್ ಮೀಥೈಲ್ ಕ್ಲೋರೈಡ್ ಟು ಮೆಥನಾಲ್. ಇದು ಯಾವ ರಿಯಾಕ್ಷನ್ ಮೆಕ್ಯಾನಿಸಮ್? ಇದು SN2 ಮೆಕ್ಯಾನಿಸಮು. ಇದು ಕೂಡ ನಾನು ವಿಡಿಯೋ ಹಾಕಿದ್ದೀನಿ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಒಂದು ಸಲ ಪ್ರಾಕ್ಟೀಸ್ ಮಾಡಿ. ಓಕೆ, ಬರೀತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲಲ್ಲೇ ಇದೆ, ನೀವು 12th ಕೆಮಿಸ್ಟ್ರಿ ಸ್ಕೋರಿಂಗ್ ಪ್ಯಾಕೇಜ್ ಫಾರ್ 12th ಕೆಮಿಸ್ಟ್ರಿಗೆ ಹೋದರೆ ಎಲ್ಲ ಮೆಕ್ಯಾನಿಸಮ್ ಇದೆ. ಒಟ್ಟು ಟೋಟಲಿ 6 ಮೆಕ್ಯಾನಿಸಮ್ ನೀವು ಕಲಿಬೇಕು. 6 ಮೆಕ್ಯಾನಿಸಮ್ ವೀಡಿಯೋ ಮಾಡಿ ಹಾಕಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಖಂಡಿತ ಎರಡಂತೂ ಮೆಕ್ಯಾನಿಸಮ್ ಸಿಗುತ್ತೆ ನಿಮಗೆ. ಅದು ಪಾರ್ಟ್ ಬಿನಲ್ಲೂ ಕೇಳ್ಬೋದು ಅಥವಾ ಇಲ್ಲಿ 2 ಕೇಳ್ಬೋದು ನಿಮಗೆ. ಖಂಡಿತ 5 ಅಥವಾ 6 ಮಾರ್ಕ್ಸ್ ನಿಮಗೆ ಮೆಕ್ಯಾನಿಸಮ್ ಬಂದೇ ಬರುತ್ತೆ. 6 ಮೆಕ್ಯಾನಿಸಮಿಂದ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಏನಿದೆ? ಹೌ ಮೆನಿ ಸ್ಟೀರಿಯೋ ಸೆಂಟರ್ಸ್ ಆರ್ ಪ್ರೆಸೆಂಟ್ ಇನ್ ದ ಬ್ಯೂಟೇನ್ 2-ol. ಸೊ ಬ್ಯೂಟೇನ್ ಅಂದರೆ ಎಷ್ಟು ಕಾರ್ಬನಪ್ಪ? 4 ಕಾರ್ಬನ್ ಬರ್ಕೊಳ್ಳ. 2-ol ಅಂದರೆ ಸೆಕೆಂಡ್ ಪ್ಲೇಸಲ್ಲಿ OH ಗ್ರೂಪನ್ನು ಅಟ್ಯಾಚ್ ಮಾಡಿ ಉಳಿದಿದ್ದಕ್ಕೆ ಹೈಡ್ರೋಜನ ಹಂಚಿ CH3. ಇಲ್ಲಿಗಿನ 2 ಕೊಡಬೇಕಲ್ವ? 2 ಬಾಂಡ್ಸ್ ಇದೆ. ಥರ್ಡ್ ಕಾರ್ಬನಲ್ಲಿ 1, 2, 3 ಬಾಂಡ್ಸ್ ಇದೆ. ಇನ್ನು 1 ಹೈಡ್ರೋಜನ್ ಕೊಡೋಣ. ಇದರಲ್ಲಿ 1 ಬಾಂಡ್ ಇದೆ, ಇನ್ನು 3 ಹೈಡ್ರೋಜನ್ ಕೊಡೋಣ. ಏನು ಸ್ಟೀರಿಯೋ ಸೆಂಟರ್ ಅಂದರೆ ಕಾರ್ಬನ್ ಸುತ್ತ 4 ಗ್ರೂಪ್ ಏನಾಗಿರಬೇಕು? ಡಿಫ್ರೆಂಟ್ ಆಗಿರಬೇಕು. ಒಂದು H, ಒಂದು Cl, ಒಂದು Br, ಅದು ಒಟ್ಟಲ್ಲಿ 4 ಗ್ರೂಪು ಡಿಫ್ರೆಂಟ್ ಆಗಿರಬೇಕು. ಆವಾಗ ಇದನ್ನು ಸ್ಟೀರಿಯೋ ಸೆಂಟರ್ ಅಂತ ಕರಿತೀವಿ, ಅಥವಾ ಕೈರಲ್ ಕಾರ್ಬನ್ ಅಂತೀವಿ. ಆ ಥರ ಎಷ್ಟು ಕಾರ್ಬನ್ ಇದೆ ಅಂತ ನಾವು ಚೆಕ್ ಮಾಡಬೇಕು. ಈಗ ಫಸ್ಟ್ ಕಾರ್ಬನ್ಗೆ ಹೋಗೋಣ. ಫಸ್ಟ್ ಕಾರ್ಬನಲ್ಲಿ 3 ಹೈಡ್ರೋಜನ್ ಇದೆ, ಅಂದರೆ ಮೋರ್ ದೆನ್ 1 ಸೇಮ್ ಆಗೋಯಿತು. ಸೊ ಮೋರ್ ದೆನ್ 1 ಹೈಡ್ರೋಜನ್ ಇದ್ದರೆ ಅದು ಚಾನ್ಸೇ ಇಲ್ಲ ಸ್ಟೀರಿಯೋ ಸೆಂಟರ್ ಆಗೋದಕ್ಕೆ. ಇಲ್ಲೂ ಮೋರ್ ದೆನ್ 1 ಇದೆ, ಚಾನ್ಸ್ ಇಲ್ಲ. ಇಲ್ಲೂ ಮೋರ್ ದೆನ್ 1 ಇದೆ, ಚಾನ್ಸೇ ಇಲ್ಲ. ಹಾಗಾದ್ರೆ ಈ ಕಾರ್ಬನ್ ನೋಡಿ, ಮಿಡಲ್ ಕಾರ್ಬನ್ 2 ಕಾರ್ಬನ್, ಇದು OH ಇದೆ ಒಂದು ಸೈಡು, ಇನ್ನೊಂದು ಸೈಡ್ ಏನಿದೆ? CH3 ಇದೆ, ಇನ್ನೊಂದು ಸೈಡು CH2 ಇದೆ. ಇದನ್ನು Hನ ನಾವು ಸಪ್ರೇಟಾಗಿ ಬರೆದ್ರೆ ಒಂದು H ಆಯಿತು. ಅಂದರೆ H ಇದೆ, CH2 ಇದೆ, CH3 ಇದೆ, OH. 4 ಗ್ರೂಪ್ ಡಿಫ್ರೆಂಟ್ ಆಯಿತು, ಅಂದರೆ ಇದು ಸ್ಟೀರಿಯೋ ಸೆಂಟರ್ ಆಗುತ್ತೆ. ಹಾಗೆ ಎಷ್ಟು ಸ್ಟೀರಿಯೋ ಸೆಂಟರ್ ಇದೆ ಅಂದರೆ ಒಂದೇ ಒಂದು ಸ್ಟೀರಿಯೋ ಸೆಂಟರ್ ಇದೆ. ಓಕೆನ್ರಪ್ಪ? ಅರ್ಥ ಆಗಿದೆಯಾ? ಅದು ಸ್ಟೀರಿಯೋ ಸೆಂಟರ್ ಅಂದರೆ ಏನು ಅಂತ? ಎಸೆಮೆಟ್ರಿಕ್ ಕಾರ್ಬನ್ ಅಂತಲೂ ಕೂಡ ಕರಿತೀವಿ. ಸ್ಟೀರಿಯೋ ಸೆಂಟರ್, ಎಸೆಮೆಟ್ರಿಕ್ ಕಾರ್ಬನ್, ಕೈರಲ್ ಕಾರ್ಬನ್ ಅಂತಲೂ ಕೂಡ ಕರಿತೀವಿ ಅದಕ್ಕೆ. ಇನ್ನು ನೋಡಿ, ಇನ್ನೊಂದು ಮೆಕ್ಯಾನಿಸಮ್ ಕೇಳಿದ್ರು. ರೈಟ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದ ಮೆಕ್ಯಾನಿಸಮ್ ಆಫ್ ಆ್ಯಸಿಡ್ ಕೆಟಲೈಸ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್. ಇಲ್ಲಿ 2 ಮೆಕ್ಯಾನಿಸಮ್ ಇದೆ, ಎಥನಾಲ್ ಟು ಈಥೀನ್, ಇನ್ನೊಂದಿದೆ ಈಥೀನ್ ಟು ಎಥನಾಲ್. ಇದನ್ನು ಮಕ್ಕಳು ತುಂಬ ಕನ್ಫ್ಯೂಸ್ ಮಾಡ್ಕೋತಿರ್ತೀರ, ಉಲ್ಟಾ ಮಾಡಾಕ್ತೀರಾ. ಎಥನಾಲ್ ಟು ಈಥೀನ್ ಕೇಳಿದ್ರೆ ಅದನ್ನು ಬರೀತೀರಾ, ಈಥೀನ್ ಟು ಎಥನಾಲ್ ಕೇಳಿದ್ರೆ ಇದನ್ನು ಬರೀತೀವಿ. ಹೀಗೆ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಥನಾಲ್ ಟು ಈಥೀನ್ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಬರುವಂಥ ಮೆಕ್ಯಾನಿಸಮ್. ಈಥೀನ್ ಟು ಎಥನಾಲ್ ಅಂದರೆ ಪ್ರಿಪ್ರೇಷನ್ ಆಫ್ ಎಥನಾಲಲ್ಲಿ ಬರುವಂಥ ಮೆಕ್ಯಾನಿಸಮ್. ಓಕೆ, ಮತ್ತು ಇದು ಡಿಹೈಡ್ರೇಷನ್ ಅಂತ ಹೇಳ್ತಾರೆ, ಅಲ್ಲಿ ಹೈಡ್ರೇಷನ್ ಅಂತ ಕೊಟ್ಟಿರ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದೆ 6 ಮೆಕ್ಯಾನಿಸಮ್ಸ್ ನೋಡ್ಕೊಳ್ಳಿ. ಈಗ ಅದರಲ್ಲಿ 2 ಮೆಕ್ಯಾನಿಸಮ್ ಇಲ್ಲೇ ಬಂದುಬಿಡ್ತು. ಓಕೆನಾ? ಲಾಸ್ಟಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಿದ್ದಾರೆ. ಫಿನಾಲ್ ಇದೆ, ಎಲ್ಲ 2 ಫಿನಾಲ್ ಮೇಲೆ ಕೇಳಿದ್ದಾರೆ.
ಫೀನಾಲ್ನ ನೀವು ಆಕ್ಸಿಡೇಷನ್ ಮಾಡಿದ್ರೆ ಏನು ಬರುತ್ತೆ? ಬೆನ್ಝೋ ಕ್ವಿನೋನ್ ಬರುತ್ತೆ. ಡಬಲ್ ಬಾಂಡು ಮರಿಬೇಡಿ, ಬೆನ್ಝಿನ್ ಒಳಗಡೆ 2 ಬಾಂಡ್ ಉಳ್ಕೊಳ್ಳೋದು, 3 ಬಾಂಡ್ ಉಳಿಯಲ್ಲ. ಇನ್ನು ಬ್ರೋಮಿನೇಷನ್ ಮಾಡಿದ್ರೆ ಫೀನಾಲ್ ಮೇಲೆ ಆರ್ಥೋ ಮತ್ತು ಪ್ಯಾರಾ ಪ್ಲೇಸಲ್ಲಿ ಇದು OH ಆಗಬೇಕು. OH ಆರ್ಥೋ ಪ್ಲೇಸಲ್ಲಿ ಒಂದು ಸಲ BR, ಪ್ಯಾರಾ ಪ್ಲೇಸಲ್ಲಿ ಒಂದು ಸಲ BR, ಇನ್ನೊಂದು ಕಡೆ BR. ಒಟ್ಟು 2,4,6 ಟ್ರೈಬ್ರೋಮೋ ಫೀನಾಲ್ ಬರುತ್ತೆ. ಈಸಿ ರಿಯಾಕ್ಷನ್ಸು. ನೆಕ್ಸ್ಟ್ 40th, ರೈಟ್ ದ ಹೆಲ್ ಅಲಾರ್ಡ್ ಝೆಲೆನ್ಸ್ಕಿ ರಿಯಾಕ್ಷನ್. ನೋಡಿ HVZ ನಾನು ಯಾವುದರಲ್ಲಿ ಮಾಡಲ್ ಪೇಪರ್ 2 ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಸೇಮ್ ರಿಯಾಕ್ಷನ್ ನೀವು ಬರೀಬೋದು. ನೇಮಿಂಗ್ ರಿಯಾಕ್ಷನ್ಸಲ್ಲೂ ಇದೆ, ಮಾಡಲ್ ಪೇಪರ್ 2ನಲ್ಲೂ ಇದೆ, ನೋಡ್ಕೊಳ್ಳಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಇನ್ನು ರೈಟ್ ದ ರಿಯಾಕ್ಷನ್ ಫಾರ್ ದ ಕನ್ವರ್ಷನ್ ಆಫ್ ಟಾಲ್ ಇಂಟು ಬೆನ್ಸಾಲ್ಡೇಟ್ ಯೂಸಿಂಗ್ ಕ್ರೋಮಲ್ ಕ್ಲೋರೈಡ್, ನೇಮ್ ದ ರಿಯಾಕ್ಷನ್. ಇದು 2 ಮಾರ್ಕ್ಸು. ಇದು ಅಷ್ಟೇ ನಾನು ನೇಮಿಂಗ್ ರಿಯಾಕ್ಷನ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಈಗ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಅದನ್ನು. ಟಾಲಿನ್ ಅಂದರೆ ಏನಪ್ಪ? ಬೆನ್ಸಿನ್ ರಿಂಗ್ ಮೇಲೆ ಏನಿರಬೇಕು? CH3 ಇರಬೇಕಲ್ಲಪ್ಪ, ಇದು ಟಾಲಿನ್. ಇದನ್ನು ಕ್ರೋಮಲ್ ಕ್ಲೋರೈಡ್ ಹಾಕಬೇಕು. ಕ್ರೋಮಲ್ ಕ್ಲೋರೈಡ್ ಫಾರ್ಮುಲಾ CrO2Cl2 ಇನ್ ಪ್ರೆಸೆನ್ಸ್ ಆಫ್ CS2 ತೊಗೊಳ್ಳಿ. ಇನ್ ಪ್ರೆಸೆನ್ಸ್ ಆಫ್ CS2 ಸೆಕೆಂಡ್ H3O+ ಅಂತ ಬರೀರಿ. ಆವಾಗ ನಿಮಗೆ ಬೆನ್ಸಿನ್ ಮೇಲೆ CHO ಬರುತ್ತೆ. ಅಂದರೆ ಟಾಲಿನ್ ಇಸ್ ಕನ್ವರ್ಟೆಡ್ ಇಂಟು ಬೆನ್ಸಾಲ್ಡೇಟ್. ಇಷ್ಟು ಬರೆಯೋದಕ್ಕೆ 1 ಮಾರ್ಕ್. ಇನ್ನೊಂದು ಮಾರ್ಕ್ ಏನಕ್ಕೆ? ನೇಮ್ ದ ರಿಯಾಕ್ಷನ್. ಈ ರಿಯಾಕ್ಷನ್ ಏನಂತ ಕರಿತೀವಿ ನಾವು? ಇಟಾರ್ಡ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಕೂಡ ನಾನು ನಿಮಗೆ ನೇಮಿಂಗ್ ರಿಯಾಕ್ಷನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ಟಾಲಿನ್ ಬರೀರಿ, ಬೆನ್ಸಾಲ್ಡೇಟ್ ಮಾಡಿ. ನೋಡಿ ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ. ಟಾಲಿನ್ನು ಸ್ಟ್ರಕ್ಚರ್ ಬರೀಬೇಕಷ್ಟೇ ನೀವು. ಬೆನ್ಸಾಲ್ಡೇಟು, ಕ್ರೋಮಲ್ ಕ್ಲೋರೈಡ್ದು ಫಾರ್ಮುಲಾ ಬರೀಬೇಕು. ಎಕ್ಸ್ಟ್ರಾ ಏನು ಬರೀಬೇಕು ನೀವು? ಇನ್ ಪ್ರೆಸೆನ್ಸ್ ಆಫ್ CS2 ಆ್ಯಂಡ್ ಸೆಕೆಂಡ್ ಒನ್ ಏನಾಗಬೇಕು? ಆ್ಯಸಿಡ್ ಹೈಡ್ರಾಲಿಸಿಸ್ H3O+ ಅಂತ ಬರೀಬೇಕು. ಇವೆರಡು ಎಕ್ಸ್ಟ್ರಾ ನೀವು ಬರೀಬೇಕು. ಇದಕ್ಕೆ 1 ಮಾರ್ಕ್. ಇಟಾರ್ಡ್ ಅಂತ ಬರೀದಕ್ಕೆ 1 ಮಾರ್ಕ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆನಪ್ಪ. ನೆಕ್ಸ್ಟು ಲಾಸ್ಟ್ ಕ್ವಶನ್ನು. ನೇಮ್ ದ ಗ್ಯಾಸ್ ಯೂಸ್ ಟು ಫೆಸಿಲಿಟೇಟ್ ದ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಫ್ ಎಥಿಲಿನ್ ಗ್ಲೈಕಾಲ್ ಟು ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಇದು ನೇಮಿಂಗ್ ರಿಯಾಕ್ಷನ್ಸನ್ನು ಹೇಳ್ಕೊಟ್ಟಿಲ್ಲ, ನೇಮಿಂಗ್ ರಿಯಾಕ್ಷನ್ ಲಿಸ್ಟಿಗೆ ಬರಲ್ಲ ಇದು. ಎಥಿಲಿನ್ ಗ್ಲೈಕಾಲ್ನ ರಿಯಾಕ್ಷನ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಗ್ಯಾಸ್ ಯಾವುದು ಅಂತ? ಡ್ರೈ HCl. ಇದು ರಿಯಾಕ್ಷನ್ ನೋಡ್ಕೊಳ್ಳಿ. ಡ್ರೈ HCl ನಾವು ಏನು ಕೀಟಾಲ್ ಮತ್ತು ಅಸಿಟಾಲ್ ಫಾರ್ಮೇಷನ್ ಮಾಡ್ತೀವಿ. ಅಸಿಟಾಲ್ ಮತ್ತು ಕೀಟಾಲ್ ಅಂತ ಫಾರ್ಮೇಷನ್ ಮಾಡ್ತೀವಿ, ಅದರಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಡ್ರೈ HCl ಇದು ರಿಯಾಕ್ಷನ್ ಏನು ಮಾಡುತ್ತೆ? ಫಾಸ್ಟ್ ಮಾಡುತ್ತೆ. ಓಕೆನ್ರಪ್ಪ. ಸೊ ಇಷ್ಟು ನೋಡ್ಕೊಳ್ಳಿ. ಇದರಿಂದ ಖಂಡಿತ ನಿಮಗೆ ಸ್ಕೋರ್ ಆಗುತ್ತೆ. ಅಲ್ಲಿಗೆ 3 ಮಾಡಲ್ ಪೇಪರ್ದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ, ಇನ್ನೊಂದಷ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಎಷ್ಟು ಸಾಧ್ಯನೋ ಅಷ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಓಕೆನರಪ್ಪ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.